চলো নিজ নিকেতনে, সংসার বিদেশে বিদেশির বেশে, ভ্রম কেন অকারণে, মন চলো নিজ নিকেতনে। ಓಂ ಶ್ರೀ ಗುರುಭ್ಯೋ ನಮಃ. ವಿವೇಕ ವಿಸ್ಮಯ 180. ಹಿಂದಿನ ಧ್ವನಿಯ ತುಣುಕಿನಲ್ಲಿ ಹಿಮವಂತನ ಮಡಿಲಲ್ಲಿ ಅನ್ನುವಂತಹ ಅಧ್ಯಾಯದಲ್ಲಿ ಈಗ ಸ್ವಾಮಿ ವಿವೇಕಾನಂದರಿಗೆ ಇದ್ದಂತಹ ಇಂಗ್ಲಿಷ್, ಸಂಸ್ಕೃತ, ಯೋಗ ಎಲ್ಲದರ ಮೇಲೂ ಕೂಡ ಸ್ವಾಮೀಜಿಗೆ ಇದ್ದಂತಹ ಪ್ರಭುತ್ವದ ಬಗ್ಗೆ ಗಮನಿಸ್ತಾ ಇದ್ವಿ. ಒಂದು ದಿನ, ಈಗ ಅದರ ಮುಂದುವರೆದ ಭಾಗ. ಒಂದು ದಿನ ಸ್ವಾಮೀಜಿ ತಮ್ಮಷ್ಟಕ್ಕೆ ತಾವೇ ಹಾಡೊಂದನ್ನು ಗುನುಕೊಳ್ತಾ ಇದ್ದಾರೆ. ಇದಕ್ಕೆ ಗಮನಿಸಿದಂತಹ ಮನ್ಮಥನಾಥ ಬಂದು ಕೇಳ್ದ, ಸ್ವಾಮೀಜಿ ನಿಮ್ಗೆ ಹಾಡೋದಕ್ಕೂ ಗೊತ್ತಿದ್ಯಾ ಅಂತ. ಸ್ವಾಮೀಜಿ ಹೇಳಿದ್ರು, ಏನೋ ಸ್ವಲ್ಪ ಗೊತ್ತಿದೆ ಅಂತ. ಮನೆಯಲ್ಲಿದ್ದವರೆಲ್ಲರೂ ಬಲವಂತಕ್ಕೆ ಈಗ ಸ್ವಾಮೀಜಿ ಹಾಡನ್ನ ಹಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಅದನ್ನ ಕೇಳಿದವರೆಲ್ಲರೂ ಕೂಡ ಮೋಡಿಗೆ ಒಳಗಾದವರ ಹಾಗೆ ಕುಳಿತುಕೊಂಡ್ಬಿಟ್ಟಿದ್ದಾರೆ. ಈ ಸ್ವಾಮೀಜಿ ಇಂಗ್ಲಿಷು, ಸಂಸ್ಕೃತ ಭಾಷೆಗಳಲ್ಲಿ, ಯೋಗ ಶಾಸ್ತ್ರ ವಿಚಾರಗಳಲ್ಲಿ ಎಂತಹ ಪಂಡಿತರೋ, ಸಂಗೀತದಲ್ಲೂ ಕೂಡ ಅಷ್ಟೇ ಪ್ರತಿಭಾವಂತರು ಅನ್ನೋದನ್ನ ಕಂಡುಕೊಂಡ ಮನ್ಮಥನಾಥ ತುಂಬಾ ಪರಮಾಶ್ಚರ್ಯಗೊಂಡ. ಇದೇ ಸವಿಯನ್ನ ಇತರರಿಗೂ ಕೂಡ ಉಣಬಡಿಸ್ಬೇಕು ಅಂತ ಆಸೆಯಿಂದ ಕೇಳ್ತಾನೆ, ಸ್ವಾಮೀಜಿ ನೀವು ಒಪ್ಪಿಗೆ ಕೊಡೋದಾದ್ರೆ ಈ ಊರಿನ ಕೆಲವು ಸಂಗೀತಗಾರರನ್ನ ಇಲ್ಲಿಗೆ ಕರೆಸ್ತೇನೆ, ನೀವು ದಯಮಾಡಿ ಅವರೆಲ್ಲರ ಮುಂದೆ ಒಂದ್ಸಲ ಹಾಡಬೇಕು ಅಂತ ವಿನಂತಿಸ್ಕೊಂಡ. ಸ್ವಾಮೀಜಿ ಅದಕ್ಕೆ ಪ್ರೀತಿಯಿಂದ ಸಮ್ಮತಿ ಕೊಟ್ರು. ಮನ್ಮಥನಾಥ ತುಂಬಾ ಸಂತೋಷಪಟ್ಟ. ಹಲವಾರು ಸಂಗೀತಗಾರರನ್ನ ಆಹ್ವಾನಿಸಿದ. ಅವರಲ್ಲಿ ಕೆಲವರಂತೂ ಉಸ್ತಾದರಾಗಿದ್ರು. ಅಲ್ಲಿನ ಅತ್ಯಂತ ನಿಪುಣ ಸಂಗೀತಗಾರರು ಹೌದು. ಸಂಜೆ ಹೊತ್ತಿಗೆ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಸ್ವಾಮೀಜಿ ಈಗ ತಮ್ಮ ದಿವ್ಯ ಮಧುರ ಕಂಠದಿಂದ ಹಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮನ್ಮಥನಾಥ ಭಾವಿಸಿದ್ದ ರಾತ್ರಿ ಸುಮಾರು 9-10 ಗಂಟೆವರೆಗೂ ಸ್ವಾಮೀಜಿ ಹಾಡ್ತಾರೆ ಅಂತ. ಹಾಗಾಗಿ ಆಹ್ವಾನಿತರೆಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ಮಾಡಿರಲಿಲ್ಲ. ಆದ್ರೆ ಗಂಟೆ 10 ಆಯ್ತು, 11 ಆಯ್ತು. ಸ್ವಾಮೀಜಿ 11 ಆದ್ರೂ ಕೂಡ ಹಾಡೋದನ್ನ ಮಾತ್ರ ನಿಲ್ಲಿಸಲಿಲ್ಲ. ಬದಲಾಗಿ ಇನ್ನಷ್ಟು ಹೆಚ್ಚಿನ ಭಕ್ತಿ ಭಾವಾವೇಶದಿಂದ ಹಾಡ್ತಲೇ ಇದ್ದಾರೆ. ಸಂಗೀತವನ್ನ ಕೇಳ್ತಿದ್ದವರೆಲ್ರಿಗೂ ಕೂಡ ಹಸಿವು, ಬಾಯಾರಿಕೆ ನೆನಪೇ ಇಲ್ಲ. ಅದೇನೂ ಇಲ್ದಲೆ ಕುಳಿತುಕೊಂಡು ಕೇಳ್ತಾ ಇದ್ದಾರೆ. ಒಬ್ಬರಾದ್ರೂ ಕುಳಿತ ಜಾಗದಿಂದ ಎದ್ದಿರ್ಬೇಕಲ್ಲ. ಕೊನೆಗೆ ಬೆಳಗಿನ ಜಾವ 3 ಗಂಟೆ ಹೊತ್ತಿಗೆ ಸ್ವಾಮೀಜಿ ಹಾಡೋದನ್ನ ನಿಲ್ಸಿದ್ರು. ಆದ್ರೆ ಅವರು ಹಾಡನ್ನ ನಿಲ್ಸಿದ್ದು ತಮ್ಗೆ ಆಯಾಸವಾಯಿತು ಅಂತಲ್ಲ. ತಬಲಾ ಪಕ್ಕವಾದ್ಯ ನುಡಿಸ್ತಾ ಇದ್ದ ಕೈಲಾಸ ಬಾಬು ಅನ್ನೋನು ಕೈ ಸೋತು ಮರಗಟ್ಟಿ ಹೋದ ಹಾಗೆ ತಬಲಾ ನುಡಿಸೋದನ್ನ ನಿಲ್ಲಿಸ್ಬಿಟ್ಟ. ಆಶ್ಚರ್ಯದಿಂದ ಮನ್ಮಥ ಬಾಬು ಉದ್ಗರಿಸ್ತಾ ಕೇಳ್ತಾನೆ, ಇಂತಹ ಅತಿಮಾನುಷ ಶಕ್ತಿಯನ್ನ ನಾನು ಈ ಹಿಂದೆ ಯಾವತ್ತಿಗೂ ನೋಡೇ ಇರಲಿಲ್ಲ, ಮುಂದೆ ನೋಡೋದೂ ಇಲ್ಲ ಅನ್ನೋ ನಿರೀಕ್ಷೆ ನನಗಿದೆ ಅಂತ ಹೇಳ್ದ. ಸ್ವಾಮೀಜಿ ಕೀರ್ತಿ ಈಗ ಊರಲ್ಲೆಲ್ಲ ಹರಡ್ಬಿಟ್ಟಿದೆ. ಮರುದಿನ ಸಂಜೆ ಹಿಂದಿನ ದಿನ ಬಂದವರೆಲ್ಲರಲ್ಲದೆ ಇನ್ನೂ ಹಲವಾರು ಜನ ಯಾವ ಆಮಂತ್ರಣವೂ ಕೊಡದಲೆ ಇಲ್ಲಿಗೆ ತಾವಾಗಿ ಬಂದುಬಿಟ್ಟಿದ್ದಾರೆ. ತಬಲಾ ನುಡ್ಸೋನೂ ಬಂದಿದ್ದ. ಆದ್ರೆ ಅವತ್ತು ಸ್ವಾಮೀಜಿ ಹಾಡ್ಲಿಲ್ಲ. ಎಲ್ಲರಿಗೂ ನಿರಾಶೆ ಆಯಿತು. ಸ್ವಾಮೀಜಿಗೆ ಭಾವ ತುಂಬಿ ಬಂದಾಗ ಸ್ವಂತ ಸುಖಕ್ಕಾಗಿ, ಸ್ವಂತ ಸಂತೋಷಕ್ಕಾಗಿ ಹಾಡ್ತಾರೆಯೇ ಹೊರತು ಪ್ರತಿಭಾ ಪ್ರದರ್ಶನಕ್ಕಾಗಿ ಹಾಡಲ್ಲ ಅನ್ನೋದನ್ನ ನಾವಿಲ್ಲಿ ಭಾವಿಸ್ಬೇಕು. ಒಂದ್ಸಲ ಅಂತೂ ಮನ್ಮಥನಾಥ ಕೇಳ್ತಾನೆ, ಸ್ವಾಮೀಜಿ ಈ ಊರಿನ ಶ್ರೀಮಂತ ವ್ಯಕ್ತಿಗಳನ್ನ ನಿಮ್ಗೆ ಪರಿಚಯ ಮಾಡ್ಕೊಡ್ತಾನೆ, ನೀವು ಪ್ರೀತಿಯಿಂದ ಒಪ್ಕೊಳ್ಳೋದಾಯ್ತು ಅಂತಂದ್ರೆ ನನ್ನ ಸಾರೋಟಿನಲ್ಲೇ ಹೋಗಿ ಅವರನ್ನ ಭೇಟಿ ಮಾಡೋಣ, ಏನಂತೀರಿ ಅಂದ. ಆಗ ಸ್ವಾಮೀಜಿ ಆ ಸಲಹೆಯನ್ನ ತಿರಸ್ಕರಿಸ್ತಾ ಕಡ್ಡಿ ತುಂಡು ಮಾಡಿದ ಹಾಗೆ ಹೇಳ್ತಾರೆ, ಶ್ರೀಮಂತರನ್ನ ಹುಡುಕೊಂಡು ಹೋಗಿ ಭೇಟಿ ಮಾಡೋದು ಸನ್ಯಾಸಿಯ ಧರ್ಮ ಅಲ್ಲಪ್ಪ. ಇಂತಹ ಉತ್ತರವನ್ನ ಅವನು ನಿರೀಕ್ಷೆ ಮಾಡಿರಲಿಲ್ಲ. ಅವರ ಪ್ರಖರ ವೈರಾಗ್ಯ ಬುದ್ಧಿ ಅನ್ನುವಂಥದ್ದು ಅವನ ಮೇಲೆ ಆಳವಾದ ಪ್ರಭಾವವನ್ನ ಉಂಟು ಮಾಡಿಬಿಟ್ಟಿದೆ. ಕೆಲವು ದಿನಗಳ ನಂತರ ಸ್ವಾಮೀಜಿ ಸತ್ಸಂಗದಲ್ಲಿ ಮನ್ಮಥನಾಥ ಕಲ್ತಂತಹ ಪಾಠಗಳು ಹಲವಾರು. ಪಡೆದುಕೊಂಡಂತಹ ಆಧ್ಯಾತ್ಮಿಕ ದರ್ಶನ ಕೂಡ ನಿಜಕ್ಕೂ ಕೂಡ ಅಮೂಲ್ಯ ಅಂತಲೇ ನಾವು ಭಾವಿಸಬೇಕು. ಮುಂದೇನಾಯ್ತು ಅನ್ನುವಂಥದ್ದನ್ನ ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ. ಜಯರಾಮಕೃಷ್ಣ.